ಜಸ್ಟ್ ತುಂಬಾ ಸಿಂಪಲ್ ಆಗಿ ತುಂಬಾ ವಂಡರ್ಫುಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು ತಿಳಿತಾ ಹೋಗಿ ಕೇಳ್ತಾ ಹೋಗಿ ನಿಮಗೆ 100% ಅರ್ಥ ಆಗುತ್ತೆ. ಯಾಕಂದ್ರೆ SHPL ಒಂದು ವಂಡರ್ಫುಲ್ ಆಪರ್ಚುನಿಟಿ. ಇದರಲ್ಲಿ ಡಿಯರ್ ಲೀಡರ್ಸ್ ನಿಮಗೆ ರಿಜಿಸ್ಟ್ರೇಷನ್ ಟೋಟಲಿ ಫ್ರೀ ಇದೆ. ರಿಜಿಸ್ಟ್ರೇಷನ್ ಯಾವುದೇ ರೀತಿಯ ನೀವು ಹಣ ಕೊಡಬೇಕಾಗಿಲ್ಲ. ಆಫ್ಟರ್ ರಿಜಿಸ್ಟ್ರೇಷನ್ ನಿಮಗೆ ಒಂದು ಯೂನಿಕ್ ಐಡಿ ನಂಬರ್ ಬರುತ್ತೆ. ಯಾಕಂತಂದ್ರೆ ನಿಮಗೆ ರಿಜಿಸ್ಟ್ರೇಷನ್ ಆದ ತಕ್ಷಣ ಒಂದು ಯೂನಿಕ್ ಐಡಿ ನಂಬರ್ ಕಂಪನಿ ಕೊಡುತ್ತೆ. ಅದು ನಿಮಗೆ 7 ನಂಬರಿನ ಐಡಿ ಇರುತ್ತೆ, 7 ನಂಬರ್ ಐಡಿ ಇರುತ್ತೆ. ಆ 7 ನಂಬರ್ ಐಡಿ ಮುಖಾಂತರ ನೀವು ನಿಮ್ಮ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡಬಹುದು. ರಿಜಿಸ್ಟ್ರೇಷನ್ ಟೋಟಲಿ ನಿಮಗೆ ಫ್ರೀ ಇದೆ. ರಿಜಿಸ್ಟ್ರೇಷನ್ ಆದ್ಮೇಲೆ ಒಂದು ಯೂನಿಕ್ ಐಡಿ ನಂಬರ್ ಬರುತ್ತೆ, SH123456 ಅಂತೇಳಿ. ಇದು ನಿಮ್ಮ ಯೂನಿಕ್ ಐಡಿ ನಂಬರ್. ಈ ಐಡಿ ಮುಖಾಂತರ ರಿಜಿಸ್ಟ್ರೇಷನ್ ಆದ್ಮೇಲೆ ಸ್ನೇಹಿತರೆ ನೀವು KYC ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಏನ್ ಮಾಡಬೇಕಾಗುತ್ತೆ? KYC ಅಪ್ಡೇಟ್ ಮಾಡಬೇಕಾಗುತ್ತೆ. ನಿಮ್ಮ ಪಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅಂಡ್ ಸ್ನೇಹಿತರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು. ಇದನ್ನ ನಿಮ್ಮ IBO ಪ್ಯಾನೆಲ್ ಒಳಗೆ ನೀವು ಇದನ್ನ ಫೋಟೋಸ್ನ ಅಪ್ಲೋಡ್ ಮಾಡಿ ಅದರ ಸರಿಯಾಗಿ ಪಾನ್ ಕಾರ್ಡ್ನ ನೀವು ಹಾಕಿದ್ರೆ ನಿಮ್ಮ KYC ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ್ಮೇಲೆ ನಿಮಗೆ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಅಂತ ಕಂಪ್ನಿ ಹೇಳ್ತದೆ. ಸೊ ನಮ್ಮಲ್ಲಿ ಸ್ನೇಹಿತರೆ 350 ಪ್ಲಸ್ ಪ್ರಾಡಕ್ಟ್ ಇದೆ. ಎಷ್ಟಿದೆ? 350 ಪ್ಲಸ್ ನಮ್ಮಲ್ಲಿ ಪ್ರಾಡಕ್ಟ್ ಇದೆ. 350 ಪ್ಲಸ್ ಪ್ರಾಡಕ್ಟ್ ಇದೆ. ಈ 350 ಪ್ಲಸ್ ಪ್ರಾಡಕ್ಟ್ ಅಲ್ಲಿ ನಿಮಗೆ ಹೆಲ್ತ್ ಕೇರ್ ಇದೆ, ಅಗ್ರಿಕಲ್ಚರ್ ಇದೆ, ವೆಟರ್ನರಿ ಕೇರ್ ಇದೆ, ಹೋಮ್ ಕೇರ್ ಇದೆ, ಕಿಡ್ಸ್ ಕೇರ್ ಇದೆ, ಪರ್ಸನಲ್ ಕೇರ್ ಇದೆ, ಬ್ಯೂಟಿ ಕೇರ್ ಇದೆ, ಲೈಫ್ ಸ್ಟೈಲ್ ಪ್ರಾಡಕ್ಟ್ ಇದೆ. ನಮ್ಮಲ್ಲಿ 350 ಪ್ಲಸ್ ಪ್ರಾಡಕ್ಟ್ ಅಲ್ಲಿ 350 ಪ್ರಾಡಕ್ಟ್ ಅಲ್ಲಿ ನಿಮಗೆ ಒಂದು 320 ಇದೆಯಲ್ಲ, ಇದೆಲ್ಲ 1+1 ಇದೆ. ಉಳಿದಂತ 30 ಪ್ರಾಡಕ್ಟ್ ಇದೆಯಲ್ಲ DP ಪ್ರೈಸ್ ಮೇಲೆ ನಿಮಗೆ ಸಿಗುತ್ತೆ. ಯಾವ್ದ್ರ ಮೇಲೆ? DP ಪ್ರೈಸ್ ಮೇಲೆ. MRP ಇರುತ್ತೆ, DP ಮತ್ತೆ ಬೇರೆ ಯಾವುದೇ ಅದೆಲ್ಲ ನಿಮಗೆ MRP ಮೇಲೆ 1+1 ಕಂಪ್ನಿ ಕೊಡ್ತಾ ಹೋಗುತ್ತೆ. ರೈಟ್, ಇದು ನಿಮ್ಗೆ ಅರ್ಥ ಆಗಿರ್ಬೋದು. ಹಾಗಾದ್ರೆ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಮ ಎಲ್ಲ KYC ಅಪ್ಡೇಟ್ ಆದ್ಮೇಲೆ ನಿಮ್ಗೆ ಟೋಟಲ್ 12 ರೀತಿಯ ಇನ್ಕಮ್ ಸಿಗುತ್ತೆ. 12 ಟೈಪ್ಸ್ ಆಫ್ ಇನ್ಕಮ್. 12 ಟೈಪ್ಸ್ ಆಫ್ ಇನ್ಕಮ್ ಇನ್ SHPL. SHPL ಅಲ್ಲಿ 12 ರೀತಿಯ ಟೋಟಲ್ ನಿಮಗೆ ಇನ್ಕಮ್ ಇಲ್ಲಿ ಸಿಗುತ್ತೆ. ಅದು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಸ್ನೇಹಿತರೆ ನಿಮ್ದು ರಿಟೇಲ್ ಪ್ರಾಫಿಟ್. ಯಾವುದು? ಮೊದಲನೇದು ನಿಮ್ದು ರಿಟೇಲ್ ಪ್ರಾಫಿಟ್. ಇದು ಹೇಳ್ತಾರೆ ರಿಟೇಲ್ ಪ್ರಾಫಿಟ್. ರೈಟ್, ಇದು ರಿಟೇಲ್ ಪ್ರಾಫಿಟ್. ಏನು ರಿಟೇಲ್ ಪ್ರಾಫಿಟ್ ಇದು? ಸ್ನೇಹಿತರೆ ಈ ರಿಟೇಲ್ ಪ್ರಾಫಿಟ್ ನಿಮಗೆ ಕಂಪನಿ ನಿಮಗೆ 1+1 ಪ್ರಾಡಕ್ಟ್ ಕೊಡ್ತಾ ಇದೆ. 330 ಪ್ರಾಡಕ್ಟ್ ಅಂಡ್ 20 ಪ್ರಾಡಕ್ಟ್ ನಿಮಗೆ DP ಪ್ರೈಸ್ ಮೇಲೆ ಕೊಡುತ್ತೆ. ನೋಡಿ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಂಪ್ನೀಸ್ DP ಮತ್ತೆ MRP ಇರುತ್ತೆ. ಮ್ಯಾಕ್ಸಿಮಮ್ ಆಗಿ ತುಂಬಾ ಕಂಪ್ನೀಸ್ ಗಳಿಗೆ ನಿಮಗೆ DP ಪ್ರೈಸ್ ಗೆ ಕೊಡ್ತಾರೆ, ನೀವು MRP ಗೆ ಮಾರ್ತೀರಾ, ಹೌದಲ್ವಾ? DP MRP ಇರುತ್ತೆ. DP ಎಷ್ಟು ಕೊಡ್ತಾರೆ? 1,000 ರೂಪಾಯಿಗೆ ನಿಮಗೆ ಕೊಡ್ತಾರೆ DP. ಅದು 1,250 ರೂಪಾಯಿ ನಿಮಗೆ MRP ಇರುತ್ತೆ. ನಿಮಗೆ ಲಾಭ ಎಷ್ಟು ಇರುತ್ತೆ? ಬರೀ 250 ರೂಪಾಯಿ ಬರೀ ಲಾಭ ಹೊರಗಡೆ ಸಿಗುತ್ತೆ. ಬಟ್ SHPL ನೀವು ಏನಾದ್ರು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರ ಅಂದ್ರೆ ರಿಯಲಿ ವಂಡರ್ಫುಲ್. ನಿಮ್ಗೆ ಇಲ್ಲಿ ಸ್ನೇಹಿತರೆ SHPL ಒಳಗೆ ನಿಮಗೆ SHPL ಒಳಗೆ ಸ್ನೇಹಿತರೆ ಇಲ್ಲಿ ನಿಮಗೆ 1000 ರೂಪೀಸ್ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ ಅಬ್ಸಲ್ಯೂಟ್ಲಿ 1000 ರೂಪೀಸ್ ಪ್ರಾಡಕ್ಟ್ ನಿಮಗೆ ಇಲ್ಲಿ ಫ್ರೀ ಸಿಗುತ್ತೆ. ರೈಟ್, ಯಾಕಂದ್ರೆ 1+1 ಕೊಡುತ್ತೆ. ನೀವು ಒಂದು 1000 ರೂಪೀಸ್ ಅಲ್ಲಿ 100-200 ರೂಪಾಯಿ ಕಮ್ಮಿ ಕೊಟ್ಟರು ಜನಗಳಿಗೆ 800 ರೂಪಾಯಿ ನಿಮಗೆ ಲಾಭ ಇದೆ. ಇಲ್ಲಿ ರಿಟೇಲ್ ಪ್ರಾಫಿಟ್ 100%, 1+1 ಪ್ರಾಡಕ್ಟ್. ಸೊ ಇದೊಂದು ಮಿರಾಕಲ್. ಯಾಕಂತಂದ್ರೆ ತುಂಬಾ ಜಾಗದಲ್ಲಿ ತುಂಬಾ ಜನಗಳು ಜಸ್ಟ್ DP ಪ್ರೈಸ್ ಮೇಲೆ 100-200 ರೂಪಾಯಿಗೋಸ್ಕರ ಸ್ನೇಹಿತರೆ ಓಡ್ತಾರೆ, ಹೊರಗಡೆ ಹೋಗಿ ಪ್ರಾಡಕ್ಟ್ ಕೊಡ್ತಾರೆ, ಬಟ್ ರಿಟರ್ನ್ ದುಡ್ಡು ಕೊಡೋದಿಲ್ಲ. ಒಬ್ಬರು ಕಮ್ಮಿ ಕೊಡ್ತಾರೆ, ನಿಮಗೆ ಲಾಸ್ ಆಗುತ್ತೆ. ಬಟ್ SHPL ಲಾಸ್ ಆಗುವಂತ ಚಾನ್ಸೇ ಇಲ್ಲ. 100-200 ರೂಪಾಯಿ ಕಮ್ಮಿನೇ ಕೊಡಬಹುದು. ನೀವು 100-200 ರೂಪಾಯಿ ಖರ್ಚು ಮಾಡ್ಕೊಂಡ್ರು 1000 ರೂಪಾಯಿಗೆ 500, 600, 700 ರೂಪಾಯಿ ಉಳಿಸ್ಕೊಂಡು ನೀವು ವಾಪಸ್ ಬರ್ಬೋದು. ಇದು SHPL ಒಂದು ಬ್ಯೂಟಿ ಸ್ನೇಹಿತರೆ. ಹಾಗಾಗಿ ನೀವು ತುಂಬಾ ವಂಡರ್ಫುಲ್ ಆಗಿ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಗಳಿದೆ. ಆ ರೀತಿ ಅಂತಲ್ಲ, ಏನು ಸರ್ ನಿಮಗೆ ಇಲ್ಲಿ 1+1 ಪ್ರಾಡಕ್ಟ್ ಕೊಟ್ಟು ಕ್ವಾಲಿಟಿ ಇಲ್ಲ. 100% ಕ್ವಾಲಿಟಿ ಪ್ರಾಡಕ್ಟ್ ಇದೆ ಸ್ನೇಹಿತರೆ. ನಿಮಗೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ಸೊ ಮೊದಲ ಇನ್ಕಮ್ ನಿಮ್ಗೆ ಹೇಳಿದ್ರೆ ಸರ್ ರಿಟೇಲ್ ಪ್ರಾಫಿಟ್ ಇದೆ ನಿಮಗೆ 100%. ಸೊ ಎರಡನೇ ಇನ್ಕಮ್ ನಿಮಗೆ ಕೊಡ್ತಾರೆ ಸ್ನೇಹಿತರೆ. ನೋಡಿ, ಇದು ಟೀಮ್ ಬೋನಸ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಟೀಮ್ ಬೋನಸ್. ಇದು ಟೀಮ್ ಬೋನಸ್ ಅಂದ್ರೆ ಇದು ವೀಕ್ಲಿ ಇನ್ಕಮ್. ಇದು ವೀಕ್ಲಿ ಇನ್ಕಮ್ ಬರುತ್ತೆ. ಯಾವ ರೀತಿ ಕೊಡುತ್ತೆ ವೀಕ್ಲಿ ಇನ್ಕಮ್ ಸ್ನೇಹಿತರೆ? ನೋಡಿ, ಇದು ನಿಮ್ಮ ಈ ಬಿಸ್ನೆಸ್ ನ ಏನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ 2 ಜನ ವ್ಯಕ್ತಿಗಳ ಅವಶ್ಯಕತೆ ಇದೆ. ಎಷ್ಟು ಜನದ್ದು? 2 ಜನ ವ್ಯಕ್ತಿಗಳ ನಿಮಗೆ ಅವಶ್ಯಕತೆ ಇದೆ. ಒಂದು ನಿಮಗೆ A ಗ್ರೂಪ್, ಒಂದು B ಗ್ರೂಪ್. ನೀವು ರಿಜಿಸ್ಟ್ರೇಷನ್ ಆಗಿದ್ದೀರಾ ಸರ್, ನಿಮ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ನಿಮ್ದು ID ಆಗಿದೆ. ಓಕೆ, ಸೊ ನಿಮಗೆ ಇಲ್ಲಿ 2 ಜನಗಳ ವ್ಯಕ್ತಿಗಳ ಅಲ್ಲಿ ಅವಶ್ಯಕತೆ ಇರುತ್ತೆ ಇನ್ಕಮ್ ತಗೊಳ್ಳೋದಕ್ಕೆ.
ನೋಡಿ, ಇನ್ಕಮ್ ಡಿಪೆಂಡ್ ಆಗುತ್ತೆ ನಿಮ್ಮ ಐ ಡಿ ಆಕ್ಟಿವೇಶನ್ ಮಾಡ್ಕೊಳ್ಳೋದ್ರ ಮೇಲೆ. ಕಂಪನಿ ಒಂದು ಕ್ರೈಟೇರಿಯಾ, ಒಂದು ಸಿಂಪಲ್ ಒಂದು ಕ್ರೈಟೇರಿಯಾ ಇಟ್ಟಿದೆ. ಈ ಇನ್ಕಮ್ ವಾರದಲ್ಲಿ ನೀವು ತಗೊಳ್ಳೋದಕ್ಕೆ ವಾರಕ್ಕೆ ನೀವು 3 ಲಕ್ಷದ ತನಕನೂ ತಗೊಬಹುದು. 1.25 ಲಕ್ಷದಿಂದ 3 ಲಕ್ಷದ ತನಕ ತಗೊಬಹುದು. ಯಾವ ರೀತಿ ಅಂದ್ರೆ ನೀವು ಎಷ್ಟು ಮೇಲೆ ಐ ಡಿ ಆಕ್ಟಿವೇಶನ್ ಮಾಡ್ಕೊಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೇನೆ, ಜಸ್ಟ್ ನೋಡ್ತಾ ಹೋಗಿ ನೀವು ಇಲ್ಲಿ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಐಡಿನ 1000 BV ಇಂದ ನೀವೇನಾದ್ರೂ ಆಕ್ಟಿವೇಶನ್ ಮಾಡಿದ್ರೆ ಸರ್ ವಾರಕ್ಕೆ 1.25 ಲಕ್ಷ ನೀವು ತಗೊಬಹುದು. ತಿಂಗಳಿಗೆ 5 ಲಕ್ಷ ತಗೊಳ್ಳಂತ ನಿಮಗೆ ಅವಕಾಶ ಇದೆ. ಇದು ಒಂದು ಆಪ್ಷನ್. ಓಕೆ, ಸೆಕೆಂಡ್ ಆಪ್ಷನ್ ನಿಮಗೆ ಕಂಪ್ನಿ ಹೇಳುತ್ತೆ, ನೀವೇನಾದ್ರೂ 3,000 BV ಇಂದ ನಿಮ್ಮ ಐಡಿನ ಆಕ್ಟಿವೇಶನ್ ಮಾಡ್ಕೊಂಡ್ರೆ ವಾರಕ್ಕೆ ಇಲ್ಲಿ ಸ್ನೇಹಿತರೆ 1.5 ಲಕ್ಷ ನೀವು ತಗೊಬಹುದು. ತಿಂಗಳಿಗೆ 6 ಲಕ್ಷ ತಗೊಳ್ಳಂತ ಆಪ್ಷನ್ ನಿಮಗೆ ಸಿಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ನಿಮಗೆ ಅದೇ ನೀವು ಇಲ್ಲಿ ಏನಾದ್ರೂ 6,000 BV ಇಂದ ನಿಮ್ಮ ಐಡಿನ ನೀವು ಆಕ್ಟಿವೇಶನ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಇಲ್ಲಿ ವಾರಕ್ಕೆ 2 ಲಕ್ಷ, ತಿಂಗಳಿಗೆ ಸ್ನೇಹಿತರೆ 8 ಲಕ್ಷ ತಗೊಳ್ಳಂತ ಅವಕಾಶ ಇದೆ. ಅಂಡ್ ಮತ್ತೆ ಇನ್ನೊಂದು ಆಪ್ಷನ್ ಕಂಪನಿ ಕೊಡುತ್ತೆ, ಲೈಫ್ ಅಲ್ಲಿ 1 ಟೈಮ್ 9,000 BV 9,000 BV ಇಂದ ನೀವು ಆಕ್ಟಿವೇಶನ್ ಮಾಡ್ಕೊಂಡ್ರೆ ವಾರಕ್ಕೆ 3 ಲಕ್ಷ, ತಿಂಗಳಿಗೆ 12 ಲಕ್ಷ ತಗೊಳ್ಳಂತ ಆಪ್ಷನ್ ನಿಮಗೆ ಕಂಪನಿ ಕೊಡುತ್ತೆ. ಸೊ ನಿಮಗೆ ಡಿಪೆಂಡ್ ಆಗುತ್ತೆ ಈ ವೀಕ್ಲಿ ಇನ್ಕಮ್ ನೀವು ತಗೊಬೇಕಾದ್ರೆ ಯಾವ್ದ್ರಿಂದ ಆಕ್ಟಿವೇಶನ್ ನೀವು ಮಾಡಬೇಕು, ಅದು ನಿಮ್ಮ ಮೇಲೆ ಡಿಪೆಂಡ್. ನೀವು 1000 BV ಇಂದ ಬೇಕಾದ್ರೂ ಮಾಡಿ ನೀವು ಆಕ್ಟಿವೇಶನ್ ಮಾಡ್ಕೊಂಡು ಬಿಸ್ನೆಸ್ ಮಾಡಬಹುದು. 3,000 ಮಾಡಬಹುದು, 6,000 ಮಾಡಬಹುದು, 9,000 ಮಾಡಬಹುದು. ಬಟ್ 9,000 BV ಮಾಡಿದ್ರೆ ನಿಮ್ಗೆ ಏನು ಉಪಯೋಗ ಇದೆ ಅಂದ್ರೆ, ಒಂದು 9K ಕ್ಲಬ್ ಅಂತ ಇದೆ, ಆ ಕ್ಲಬ್ ಒಳಗೆ ನೀವು ಬರ್ತೀರ. ಪ್ರೆಸ್ಟಿಜಿಯಸ್ ಕ್ಲಬ್, ತುಂಬಾ ಕಮ್ಮಿ ಬಿಸ್ನೆಸ್ ವ್ಯಾಲ್ಯೂ ಮೇಲೆ ನಿಮಗೆ ಅಚೀವ್ಮೆಂಟ್ ಇರ್ಬೋದು, ಫಾರಿನ್ ಟ್ರಿಪ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಅವಾರ್ಡ್ಸ್ ಗಳಿರ್ಬೋದು, ನಿಮ್ಗೆ ಅದೆಲ್ಲ ಸಿಗುತ್ತೆ ಫ್ಯೂಚರ್ ಅಲ್ಲಿ. ಬಟ್ ಈಗ ನಿಮಗೆ 9K ನೀವು ಮಾಡ್ಕೊಳ್ಳೋದ್ರಿಂದ ಲೈಫ್ ಟೈಮ್ ನಿಮ್ಮ ಐಡಿ ಆಕ್ಟಿವೇಶನ್ ಆಗೋಗ್ಬಿಡ್ತದೆ, ಒನ್ ಟೈಮ್ ನೀವು ಪರ್ಚೇಸ್ ಮಾಡೋದ್ರಿಂದ. ಯಾಕಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ಗೆ ನಮ್ಮಲ್ಲಿ BV ಇದೆ, ರೈಟ್? ನೀವು ಏನೇ ಪ್ರಾಡಕ್ಟ್ ತಗೊಂಡ್ರು BV ಕೊಡ್ತಾರೆ. 9,000 BV ಇಂದ ಆಕ್ಟಿವೇಶನ್ ಮಾಡ್ಕೊಂಡ್ರೆ ವಾರಕ್ಕೆ 3 ಲಕ್ಷ ತಗೊಬಹುದು, ತಿಂಗಳಿಗೆ 12 ಲಕ್ಷ. ಅಥವಾ ನೀವು 6,000 BV ಇಂದ ಮಾಡ್ಕೊಂಡ್ರೆ ವಾರಕ್ಕೆ 2 ಲಕ್ಷ, ತಿಂಗಳಿಗೆ 8 ಲಕ್ಷ. ಅದೇ 3,000 BV ಇಂದ ಮಾಡಿದ್ರೆ ವಾರಕ್ಕೆ 1.5, ತಿಂಗಳಿಗೆ 6 ಲಕ್ಷ. 1,000 BV ಇಂದ ಮಾಡಿದ್ರೆ ವಾರಕ್ಕೆ 1.25 ಲಕ್ಷ, ತಿಂಗಳಿಗೆ 5 ಲಕ್ಷ ನೀವು ಪಡ್ಕೊಬಹುದು. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತದೆ. ಸೊ ನೀವು ಯಾವಾಗ ನೋಡಿ, ನಾನು ತಿಳಿಸ್ತೀನಿ ನಿಮಗೆ ಇದು ಯಾವ ರೀತಿ ಕೊಡ್ತಾರೆ ಅಂದ್ರೆ, ನೋಡಿ ಈಗ ನಿಮ್ಮ ಐಡಿ ಇದೆ ಸರ್, ನಿಮ್ಗೂ 2 ಜನ ಈ ಇನ್ಕಮ್ ತಳಕ್ಕೆ 2 ಜನ ನೀವು ಸ್ಪಾನ್ಸರ್ ಮಾಡಬೇಕು. ಒಂದೇ ಸೈಡ್ ಮಾಡ್ಬೇಕಂತ ಇಲ್ಲ, 2 ಸೈಡ್ ಬೇಕಾದ್ರೂ ಮಾಡಬಹುದು ಅಥವಾ 1 ಸೈಡ್ ಬೇಕಾದ್ರೂ ಮಾಡಬಹುದು. 2 ಸ್ಪಾನ್ಸರ್ ನಿಮಗೆ ಬೇಕಾಗಿದೆ. ನೋಡಿ, ಒಂದು ಎ ಗ್ರೂಪ್ ಇದೆ, ಇದು ಬಿ ಗ್ರೂಪ್ ಇದೆ. ಓಕೆ, ಈಗ ವೀಕ್ಲಿ ಎಷ್ಟು ಮ್ಯಾಚ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಒಂದ್ ಸೈಡ್ ನಿಮ್ಗೆ 60,000 BV ಇಲ್ಲಿ ಮ್ಯಾಚ್ ಆಗಿದೆ, ಒಂದ್ ಸೈಡ್ 70,000 BV ಮ್ಯಾಚ್ ಆಗಿದೆ. ಟೋಟಲ್ ನಿಮ್ಮ ಹೋಲ್ ಟೀಮ್ ಇಂದ, ಅರ್ಥ ಆಗ್ತಿದೆಯಾ? ಟೋಟಲ್ ನಿಮ್ಮ ಟೀಮ್ ಇಂದ ಸರ್, ರೈಟ್? ಸೊ ಇಲ್ಲಿ ನೋಡಿ, ಯಾವಾಗ 3,000 BV ಆಗುತ್ತಲ್ಲ, ನಿಮಗೆ ಕಂಪನಿ 1 ಪಾಯಿಂಟ್ ಅಂತ ಹೇಳುತ್ತೆ. ಈಗ ಆಲ್ರೆಡಿ 60,000 BV, ಈ ಕಡೆ 70,000 BV ಆಗಿದೆ. ಹಾಗಾದ್ರೆ ನಿಮಗೆ ಇಲ್ಲಿ 1 ಪಾಯಿಂಟ್ ಆದಾಗ ನಿಮಗೆ 300 rupees ಇಲ್ಲಿ ಬರುತ್ತೆ. ಅಂದ್ರೆ ನಿಮಗೆ 300 rupees ಕಂಪನಿ ಕೊಡುತ್ತೆ. ಅಂದ್ರೆ ಇಲ್ಲಿ 20 ಪಾಯಿಂಟ್ ಆಗಿದೆ. ಯಾವುದು ಕಮ್ಮಿ ಇದೆ? 60,000 BV ಇರೋದು ಕಮ್ಮಿ. ಈ 60,000 BV 60,000 ಇಲ್ಲಿ ಮ್ಯಾಚ್ ಮಾಡಿ ಸ್ನೇಹಿತರೆ, ನಿಮ್ಗೆ ಇಲ್ಲಿ 6,000 ದುಡ್ಡನ್ನ ಕಂಪನಿ ಕೊಟ್ಬಿಡುತ್ತೆ ವೀಕ್ಲಿ. ಇದು ಉಳಿತಲ್ಲ 10,000 BV ಇಲ್ಲಿ, ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ ಮುಂದಿನ ವಾರಕ್ಕೆ. ವಾವ್, ಸೂಪರ್ ಅಲ್ವಾ? ತುಂಬಾ ಜಾಗದಲ್ಲಿ ಝೀರೋ ಮಾಡ್ಬಿಡ್ತಾರೆ ಸ್ನೇಹಿತರೆ. ನಮ್ಮ ಕಂಪ್ನಿ ಝೀರೋ ಮಾಡಲ್ಲ, ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ ಮುಂದಿನ ವಾರಕ್ಕೆ. ಮುಂದಿನ ವಾರ ನೀವು ಹೋಗಿ ಮತ್ತೆ ಈ ಕ್ಯಾರಿ ಫಾರ್ವರ್ಡ್ BV ನ ಮತ್ತೆ ಈ ಕಡೆ ಬಂದು ಬೇಕಾದ್ರೆ ಮ್ಯಾಚ್ ಮಾಡಿ ನೀವು 10,000 BV ಮತ್ತೆ ಇದು 10% ದುಡ್ಡನ್ನ ನೀವು ತಗೊಬಹುದು. ಲೈಫ್ ಟೈಮ್ ಕ್ಯಾರಿ ಫಾರ್ವರ್ಡ್ ನಿಮಗೆ 1 ಮಂತ್ ಅಲ್ಲ, 1 ವೀಕ್ ಅಲ್ಲ, ನೀವು ಡೇ 1 ಇಂದ ಇವತ್ತು ಜಾಯ್ನ್ ಆಗಿ ಲಾಸ್ಟ್ ತನಕ ಕಂಪ್ನಿ ನಿಮಗೆ ಇಲ್ಲಿ ಸ್ನೇಹಿತರೆ ಕ್ಯಾರಿ ಫಾರ್ವರ್ಡ್ ಇರ್ತದೆ. ಹಾಗಾಗಿ ಇದು ನಿಮ್ಗೆ ಬೆನಿಫಿಟ್ ಏನಂದ್ರೆ, ನಿಮಗೆ BV ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಯಾವುದು ಝೀರೋ ಆಗೋದಿಲ್ಲ. ಹಾಗೆ ಎಷ್ಟು ನೀವು BV ಮ್ಯಾಚ್ ಮಾಡ್ತೀರಾ ಆ BV ಮೇಲೆ ನಿಮ್ಗೆ ಡಿಪೆಂಡ್ ಆಗ್ತದೆ. ನೀವು 9K ನೀವು ಅಪ್ಡೇಷನ್ ಮಾಡ್ಕೊಂಡಿದ್ದೀರಾ, ಓಕೆ. ಕೆಳಗಡೆಯವರು ನೀವು 9K ಅಪ್ಡೇಷನ್ ಮಾಡ್ಕೊಂಡಿದ್ರೆ, ಕೆಳಗಡೆಯವರು ಏನಾದ್ರು 9K ಅಪ್ಡೇಷನ್ ಮಾಡ್ಕೊಂತೀರಾ, ಅದಕ್ಕೆ ಸಪರೇಟ್ ಆಫರ್ಗಳು ಬರುತ್ತೆ ಫ್ಯೂಚರ್ ಅಲ್ಲಿ. ನೀವು 2 ಸ್ಪಾನ್ಸರ್ ಮಾಡಿದ್ರೆ 1,800 ರೂಪಾಯಿ ಅಥವಾ 3,600 ರೂಪಾಯಿ, ಅಥವಾ ಡೈರೆಕ್ಟ್ ಏನು ಸ್ಪಾನ್ಸರ್ ಮಾಡಿದ್ರೆ ನಿಮಗೆ 6,000 ರೂಪಾಯಿ. ಈ ರೀತಿ ನಿಮಗೆ ಬೇರೆ ಬೇರೆ ಮಂತ್ಲಿ ಬೇರೆ ಬೇರೆ ಆಫರ್ ಬರುತ್ತೆ ಪ್ಲಾನ್ ಬಿಟ್ಟು. ಬಟ್ ಪ್ಲಾನ್ ಪ್ರಕಾರ ಏನಂತ ಹೇಳಿದ್ರೆ, ನೀವು ಎಷ್ಟು BV ವೀಕ್ಲಿ ಮ್ಯಾಚ್ ಮಾಡ್ತೀರಾ ಆ BV ನ ಮ್ಯಾಚ್ ಮಾಡಿ ಕಂಪ್ನಿ ದುಡ್ಡು ಕೊಟ್ಬಿಡುತ್ತೆ. ಉಳಿದಂತ BV ನ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ. ಇದು ಯಾವಾಗ ಬರುತ್ತೆ ಸರ್? ಇದು ಬರೋದು ಸ್ನೇಹಿತರೆ 7ನೇ ತಾರೀಕು 14/21 ತಿಂಗಳ ಕೊನೆಯಲ್ಲಿ ನಿಮಗೆ ಆಟೋ ವಿಡ್ರಾಲ್ ಆಗುತ್ತೆ. ಹಾಗಾಗಿ ವಾರಕ್ಕೆ ನೀವು 3 ಲಕ್ಷ ತಗೊಬಹುದು. ಯಾವಾಗ 9,000 BV ಇಂದ ಆಕ್ಟಿವೇಶನ್ ಮಾಡಿದ್ರೆ, 6,000 BV ಇಂದ ಮಾಡಿದ್ರೆ ವಾರಕ್ಕೆ 2 ಲಕ್ಷ ತಗೊಬಹುದು.
3,000 ಬಿ ಮಾಡಿದ್ರೆ ವಾರಕ್ಕೆ 1.5 ಲಕ್ಷ ತಗೊಬಹುದು, 1,000 ಬಿ ಮಾಡಿದ್ರೆ ವಾರಕ್ಕೆ 1.25 ಲಕ್ಷ ತಗೊಬಹುದು. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಐಡಿ ಆಕ್ಟಿವೇಶನ್ ಮೇಲೆ ವಾರದ ಇನ್ಕಮ್. ಓಕೆ, ಸೊ ಫ್ಯೂಚರ್ ನೀವು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಮಾಡಕ್ಕೆ ಬಂದಿರಾ? ಎಸ್ ಸರ್, ಫ್ಯೂಚರ್ 100% ದೊಡ್ಡ ಟಾರ್ಗೆಟ್ ಇದೆ, ಗೋಲ್ ಇದೆ. ನನ್ನ ಒಂದು ಒಪಿನಿಯನ್ 9K ಇಂದ ಮಾಡಿ ಅಪ್ಡೇಷನ್ ಒನ್ ಟೈಮ್ ಲೈಫ್ ಅಲ್ಲಿ. ಮತ್ತೆ ನಿಮಗೆ ಅಪ್ಡೇಷನ್ ಮಾಡಕ್ಕೆ ಚಾನ್ಸ್ ಸಿಗೋದಿಲ್ಲ. ಒನ್ ಟೈಮ್ ನೀವು ಫಸ್ಟ್ ಏನ್ ಪರ್ಚೇಸ್ ಮಾಡ್ತೀರಾ ಅದಕ್ಕೆ FBV ಅಂತ ಹೇಳ್ತಾರೆ. FBV ಇಂದ 9,000 ಬಿ ಇಂದ ಆಕ್ಟಿವೇಶನ್ ಮಾಡ್ಕೊಂಡ್ಬಿಟ್ರೆ ಲೈಫ್ ಟೈಮ್ ನೀವು ರೀಪರ್ಚೇಸ್ ಮಾಡ್ತಿರ್ತೀರಲ್ಲ, ಅದು ನಿಮ್ಮ ವೀಕರ್ ಸೈಡ್ಗೆ ಬಂದು ಕೌಂಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಫ್ಯೂಚರ್ ನೀವು ರೀಪರ್ಚೇಸ್ ಮಾಡ್ತಿರಲ್ಲ ಸ್ನೇಹಿತರೆ, ಅದು ನಿಮಗೆ ವೀಕರ್ ಲೆಗ್ ಬಂದು ಕೌಂಟ್ ಆಗುತ್ತೆ. ರೈಟ್, ಈಗ ನೆಕ್ಸ್ಟ್ ಹೋಗ್ತಾ ಇದೀನಿ, ನೋಡೋಣ. ಇದು ನಿಮಗೆ 2 ಇನ್ಕಮ್ ಆಯ್ತು ಸರ್. ಓಕೆ, ಈಗ ನೆಕ್ಸ್ಟ್ ಇನ್ಕಮ್ ಹೇಳಕ್ ಹೋಗ್ತಾ ಇದ್ದೀನಿ, ಗಮನಿಟ್ಟು ಕೇಳಿ. ಇದಕ್ಕೆ ಹೇಳ್ತಾರೆ ಟೀಮ್ ಬಿಲ್ಡಿಂಗ್ ಬೋನಸ್ ಅಂತ ಹೇಳ್ತಾರೆ. ಟೀಮ್ ಬೋನಸ್ ಈಗ 3ನೇ ಇನ್ಕಮ್ ಸರ್ ನಿಮಗೆ ಬರ್ತಾ ಇರೋದು ಟೀಮ್ ಬಿಲ್ಡಿಂಗ್ ಬೋನಸ್. ಇದು ವೀಕ್ಲಿ ಇನ್ಕಮ್ ಸರ್. ಇದು ವೀಕ್ಲಿನೇ, ಇದೆರಡು ಇನ್ಕಮ್. ಇದು 7ನೇ ಹೇಳಿದ್ನಲ್ಲ, 7, 14, 21 ತಿಂಗಳ ಕೊನೆಯಲ್ಲಿ ಸೇಮ್ ಇದು ನಿಮಗೆ ಅದೇ ಡೇಟಿಗೆ ಆಟೋ ಯಾವ ರೀತಿ ಕೊಡ್ತಾರೆ. ಈಗ ಟೀಮ್ ಬಿಲ್ಡಿಂಗ್ ಬೋನಸ್ ನೋಡಿ ಸರ್, ಇದು 2 ಲೆಗ್ ಜನರೇಷನ್ ಪ್ಲಾನ್, ಹೌದಲ್ವಾ? ನನಗೆ 2 ಲೆಗ್ ಜನರೇಷನ್ ಪ್ಲಾನ್. ಇದು 2 ಲೆಗ್ ಅಲ್ಲಿ ನೋಡಿ, ನಿಮ್ಮ ಎ ಗ್ರೂಪ್ ಇದೆ, ನಿಮ್ಮ ಬಿ ಗ್ರೂಪ್ ಇದೆ. ರೈಟ್, ನಾನು ಹೇಳಿದೆ ಟೀಮ್ ಬೋನಸ್ ಅಲ್ಲಿ ವಾರಕ್ಕೆ 3 ಲಕ್ಷ ತಗೊಬಹುದು ಅಂತ ನಿಮ್ಗೆ ಹೇಳಿದ್ದೆ. ಈ ವ್ಯಕ್ತಿ ಎ ಅನ್ನೋ ವ್ಯಕ್ತಿ, ಬಿ ಅನ್ನೋ ವ್ಯಕ್ತಿ ನಿಮ್ಮ ಸ್ಪಾನ್ಸರ್ ಇದ್ದಾರೆ. ಇವ್ರು ಏನ್ ತಗೊಂತಿದ್ದಾರೆ ವಾರದ ಇನ್ಕಮ್ ಅದ್ರ 10%. ಎ ಅನ್ನೋ ವ್ಯಕ್ತಿ ವಾರಕ್ಕೆ ಒಂದು 30,000 ರೂಪಾಯಿ ಅವರು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ 10% ಇದೆ ಎಂದು 3,000. ಬಿ ಅನ್ನೋ ವ್ಯಕ್ತಿ ಒಂದು 50,000 ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ 10% 5,000 ರೂಪಾಯಿ. ಅಂದ್ರೆ ನೀವು ಇದೀರಾ, ನೀವು ಯಾರಿಗೆ ಸ್ಪಾನ್ಸರ್ ಮಾಡಿರ್ತೀರಾ ಆ ಸ್ಪಾನ್ಸರ್ ವ್ಯಕ್ತಿ ವೀಕ್ಲಿ ಇನ್ಕಮ್ ಏನ್ ಟೀಮ್ ಬೋನಸ್ ಇಂದ ತಗೊಂತಾರೆ, ಆ ಟೀಮ್ ಬೋನಸ್ 10% ನಿಮಗೆ ಲೈಫ್ ಟೈಮ್ ಇರುತ್ತೆ. ಅಂಡ್ ಇದು ನಿಮಗೆ ಸಿಂಗಲ್ ಲೈನ್ ಅಲ್ಲೂ ಬರುತ್ತೆ ಸ್ನೇಹಿತರೆ. ಸೂಪರ್ ಅಲ್ವಾ? ನೋಡಿ, 2 ಲೈನ್ ಅಲ್ಲ, ಸಿಂಗಲ್ ಲೈನ್ ಅಲ್ಲೂ ಕಂಪ್ನಿ ಕೊಡ್ತಾ ಇದೆ. ಯಾವ ರೀತಿ ಕೊಡುತ್ತೆ ನೋಡಿ, ಈಗ ನೀವು ಎ ಗ್ರೂಪ್ ಬಿ ಗ್ರೂಪ್ ಇದೆಯಲ್ಲ, ಈಗ ನಿಮ್ಗೆ ಬಿ ಸೈಡ್ ಇಲ್ಲಿ ನಿಮ್ಗೆ ಬಿಸ್ನೆಸ್ ಇಲ್ಲ. ಈ ತಿಂಗಳು ಬಿಸ್ನೆಸ್ ಆಗಿಲ್ಲ ಸರ್, ತುಂಬಾ ಕಮ್ಮಿ ಆಗ್ಬಿಡ್ತು ನಿಮ್ಗೆ ಈ ತಿಂಗಳು, ಟೋಟಲಿ ಬಿಸ್ನೆಸ್ ಡಲ್ ಆಗಿದೆ. ನೀವು ಈ ಜಾಗದಲ್ಲಿ ಒಂದು ಸ್ಪಾನ್ಸರ್ ಮಾಡಿದಿರ, ಈ ಜಾಗದಲ್ಲಿ ಒಂದು ಸ್ಪಾನ್ಸರ್ ಮಾಡಿದ್ರ, ಈ ಜಾಗದಲ್ಲಿ ಒಂದು ಸ್ಪಾನ್ಸರ್ ಮಾಡಿದ್ರ, ಈ ಜಾಗದಲ್ಲಿ ಒಂದು ಸ್ಪಾನ್ಸರ್ ಮಾಡಿದ್ರ, 4 ಸ್ಪಾನ್ಸರ್ ನೀವು ಮಾಡಿದ್ರ. ABCD, ಈ ABCD ಈ 4 ಜನ ಏನು ಟೀಮ್ ಬೋನಸ್ ಸಿಂಗಲ್ ಲೈನ್ ಅಲ್ಲಿ ಇದ್ರು, ಈ ಕಡೆ ಬಿಸ್ನೆಸ್ 0 ಇದೆ ನಿಮ್ಗೆ, ಈ ಕಡೆ ಲೆಗ್ ಅಲ್ಲಿ ಯಾರೆಲ್ಲ ಟೀಮ್ ಬೋನಸ್ 10% ತಗೊಂತಾರೆ 10% ಅದರಿಂದ ನಿಮಗೆ ಬರುತ್ತೆ. ಸಿಂಗಲ್ ಲೈನ್ ಇನ್ಕಮ್ ನಿಮಗೆ ಬರುತ್ತೆ SHPL ಅಲ್ಲಿ. ಸೂಪರಾ? ವಾವ್, ಎಸ್, ಇಷ್ಟ ಆಗ್ತಾರೆ ಒಂದ್ಸಲ ಸೂಪರ್ ಅಂತ ಹಾಕಿ ಕಾಮೆಂಟ್ ಬಾಕ್ಸ್ ಅಲ್ಲಿ. ಎಸ್, ಸೂಪರಾ? ಎಸ್, ಓಕೆ, ಐ ಆಮ್ ಆಡಿಬಲ್, ಕರೆಕ್ಟ್ ಇದೆಯಾ? ವಾಯ್ಸ್ ಕೇಳಿಸ್ತಿದ್ಯಾ ಸ್ನೇಹಿತರೆ? ಚಾಟ್ ಬಾಕ್ಸ್ ಅಲ್ಲಿ ಎಸ್ ಹೇಳಿ ಅಥವಾ ನೋ ಹೇಳಿ. ಓಕೆ, ಎಸ್, ರೈಟ್, ಥ್ಯಾಂಕ್ ಯು. ಇದು ನೋಡಿ, ನಾನು ಹೇಳಿದೆ ನಿಮ್ಗೆ ಸ್ಪಾನ್ಸರ್ ನೀವೇನು ಮಾಡ್ತಿರಲ್ಲ, ಸ್ಪಾನ್ಸರ್ ನೀವು ಮಾಡಿದ್ದು ನಿಮ್ಗೆ 10% ಬರುತ್ತೆ. ಅದಕ್ಕೆ ಟೀಮ್ ಬಿಲ್ಡಿಂಗ್ ಬೋನಸ್ ಅಂತ ಹೇಳ್ತಾರೆ. ವಾವ್, ಸೂಪರ್. ಇದು ವೀಕ್ಲಿ ಬರುವಂತ ಇನ್ಕಮ್ ಸರ್. ನಿಮಗೆ ಮೊದಲ ಇನ್ಕಮ್ ಅರ್ಥ ಆಯ್ತು, 2ನೇ ಇನ್ಕಮ್ ಅರ್ಥ ಆಯ್ತು, 3ನೇ ಇನ್ಕಮ್ ಅರ್ಥ ಆಯ್ತು. ಈಗ ಬರ್ತಾ ಇದೆ 4ನೇದು 4th ಇನ್ಕಮ್. ಇದು 4th ಇನ್ಕಮ್ ಏನಿದೆ ಸರ್, ಇದು ಲೀಡರ್ಶಿಪ್ ಬೋನಸ್ ಅಂತ ಹೇಳ್ತಾರೆ. ಇದು ಈಗ ನೀವು ಕಂಪ್ನಿಯ ಟರ್ನ್ ಓವರ್ಗೆ ನೀವು ಹಕ್ಕುದಾರ ಆಗ್ತಾ ಇದೀರಾ. ಅದಕ್ಕೆ ಆಗ್ತಿದ್ದೀರಾ? ಕಂಪ್ನಿಯ ಟರ್ನ್ ಓವರ್ಗೆ ನೀವು ಹಕ್ಕುದಾರ ಆಗ್ತಿದ್ದೀರಾ. ಕಂಪ್ನಿ ರಿಯಲಿ ಸ್ನೇಹಿತರೆ, ಕಂಪ್ನಿಯ ಟರ್ನ್ ಓವರ್ ಏನಿದೆಯಲ್ಲ, ಆ ಟರ್ನ್ ಓವರ್ ಹಣವನ್ನು ತೆಗೆದಿಟ್ಟು ಕಂಪ್ನಿ ನಿಮಗೆ ಇಲ್ಲಿ ಹಂಚುತ್ತೆ. ಎಸ್, ನೀವು ನೋಡಬಹುದು ಇಲ್ಲಿ ಟೀಮ್ ನಿಮಗೆ, ಎಸ್ ನೋಡಿ, ನಿಮಗೆ ಇಲ್ಲಿ ಲೀಡರ್ಶಿಪ್ ಬೋನಸ್ ಅಲ್ಲಿ 6 ರೀತಿಯ ಇನ್ಕಮ್ ಬರುತ್ತೆ. 6 ರೀತಿಯ ಇನ್ಕಮ್, ಇಲ್ಲಿ 3 ಆಗಿತ್ತಲ್ಲ, ಇಲ್ಲಿ ನಿಮಗೆ 6 ರೀತಿ ಇನ್ಕಮ್ ಲೀಡರ್ಶಿಪ್ ಒಳಗೆ ಇದೆ. ಅದು ಯಾವ್ಯಾವ ಬರುತ್ತೆ? ಫಸ್ಟ್ ಸರ್ ನಿಮಗೆ ನೋಡಿ, ಇಲ್ಲಿ 3 ಆಗಿತ್ತು, 4ನೇ ಇನ್ಕಮ್ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಎ ಗ್ರೂಪ್ ಮತ್ತೆ ಬಿ ಗ್ರೂಪ್ ಇಂದ ಯಾವಾಗ 15,000 BV ಲೆಫ್ಟ್, 15,000 BV ನಿಮಗೆ ರೈಟ್ ಬರುತ್ತೆ. ಸೊ ನಿಮಗೆ ಇಲ್ಲಿ ಸಿಲ್ವರ್ ಅಂತ ಹೇಳ್ತಾರೆ, ಸಿಲ್ವರ್ ಅಚೀವರ್ ಅಂತ ಹೇಳ್ತಾರೆ. ಆವಾಗ ಕಂಪ್ನಿ ನಿಮಗೆ ಇಲ್ಲಿ ಒಂದು ಇನ್ಕಮ್ ಕೊಡುತ್ತೆ. 4ನೇ ಟೀಮ್ ಮೆಂಟರಿಂಗ್ ಬೋನಸ್. ಟೀಮ್ ಮೆಂಟರಿಂಗ್ ಬೋನಸ್ ಅಂತ ಕೊಡುತ್ತೆ. ಏನಿದು ಟೀಮ್ ಮೆಂಟರಿಂಗ್ ಬೋನಸ್? ಕಂಪ್ನಿ ನಿಮಗೆ ಇಲ್ಲಿ ಕೊಡುತ್ತೆ ಒಂದು 5%. ಅಂದ್ರೆ ನೀವು 15,000 ಬಿ ಮ್ಯಾಚ್ ಮಾಡಿದ್ರೆ ಎಲ್ಲ ಇನ್ಕಮ್ ಸೇರಿ ನಿಮಗೆ ಸ್ನೇಹಿತರೆ ಕಮ್ಮಿ ಅಂದ್ರೆ 3,000 ರಿಂದ 3,200 ರೂಪಾಯಿ ನಿಮಗೆ ಬರುತ್ತೆ.
ಸೂಪರಾ? ಎಸ್. ಅದೇ ರೀತಿ ಸ್ನೇಹಿತರೆ, ನೀವು ಬಿಸ್ನೆಸ್ ಮಾಡ್ತಾ ಇದೀರಾ, ನಿಮ್ಗೆ ಫಸ್ಟ್ ನಿಮ್ ಲೆವೆಲ್ ಆಯ್ತು, ಈಗ ನಿಮ್ದು ಸಿಲ್ವರ್ ಆಗಿದೆ, ಹೌದಲ್ವಾ? ಈಗ ಸಿಲ್ವರ್ ಆಯ್ತು, ಸಿಲ್ವರ್ ಆದ್ಮೇಲೆ ಎಸ್ ನಿಮಗೆ ಬರುವಂತ ಇನ್ನೊಂದು ಲೆವೆಲ್ ಇದೆ, ನಿಮಗೆ ಹೇಳ್ತಾರೆ ಎಸ್ ಗೋಲ್ಡ್ ಅಚೀವರ್. ಏನ್ ಹೇಳ್ತಾರೆ ಸರ್? ಗೋಲ್ಡ್ ಅಚೀವರ್ ಅಂತ ಹೇಳ್ತಾರೆ. ಸೊ ಅದು ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಬರುತ್ತೆ ಅಂತೇಳಿ ನೋಡ್ಬೋದು ನೀವು. ಇಲ್ಲಿ ನಿಮ್ಗೆ ಯಾವಾಗ ಸ್ನೇಹಿತರೆ 30,000 ನಿಮ್ಗೆ ಬಿ ಬರುತ್ತೆ ಫ್ರೆಶ್, ಆವಾಗ ನಿಮ್ಗೆ ಇಲ್ಲಿ ಗೋಲ್ಡ್ ಅಂತ ಹೇಳ್ತಾರೆ, ಗೋಲ್ಡ್ ಅಂತ ಹೇಳುತ್ತೆ ಕಂಪನಿ. ಗೋಲ್ಡ್ ಆದಾಗ ಎಸ್ ಸ್ನೇಹಿತರೆ, ನಿಮ್ಗೆ ಇಲ್ಲಿ 7,000 ರಿಂದ 7,200 ರೂಪಾಯಿ ತನಕ ಇನ್ಕಮ್ ಟೋಟಲ್ ಬರುತ್ತೆ. ಆವಾಗ ಇಲ್ಲಿ ಟೀಮ್ ಮೆಂಟರಿಂಗ್ ಬೋನಸ್ ಕೊಟ್ಟಿದ್ದು 5ನೇ ಇನ್ಕಮ್ ಕೊಡುತ್ತೆ. ಇಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್ ಅಂತ ಕಂಪನಿ 3% ಇಲ್ಲಿ ಕೊಡುತ್ತೆ. ಅದಕ್ಕೆ ಗೋಲ್ಡ್. ಅದಕ್ಕೆ ನೀವು ಗೋಲ್ಡ್ ಆಗಿದ್ರಿ ಎಸ್ 6ನೇ ಇನ್ಕಮ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ನೀವು ಯಾವಾಗ 50,000 BV ಲೆಫ್ಟ್, 50,000 BV ನಿಮ್ಗೆ ರೈಟ್ ಬರುತ್ತೆ, ಆವಾಗ ಕಂಪ್ನಿ ನಿಮ್ಗೆ ಇಲ್ಲಿ ಗೋಲ್ಡ್ ಇದನ್ನ ಪ್ಲಾಟಿನಮ್ ಅಂತ ನಿಮ್ಗೆ ಹೇಳುತ್ತೆ. ಏನ್ ಹೇಳುತ್ತೆ ಸರ್? ಪ್ಲಾಟಿನಮ್ ಅಂತ ಕಂಪ್ನಿ ಹೇಳುತ್ತೆ. ಪ್ಲಾಟಿನಮ್ ಅಂತ ಹೇಳಿ ನಿಮ್ಗೆ ಇಲ್ಲಿ ಮತ್ತೆ ಇನ್ನೊಂದು ಫಂಡ್ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಆ ಫಂಡ್ ಬರುತ್ತೆ ಸ್ನೇಹಿತರೆ ಚೈಲ್ಡ್ ಎಜುಕೇಶನ್ ಫಂಡ್. ಮಕ್ಕಳಿಗೆ ಸ್ನೇಹಿತರೆ ಓದಿಸೋಕೋಸ್ಕರ ಚಿಲ್ಡ್ರನ್ ಎಜುಕೇಶನ್ ಫಂಡ್ ಇಲ್ಲಿ ಕೊಡುತ್ತೆ. ಚೈಲ್ಡ್ ಎಜುಕೇಶನ್ ಫಂಡ್ ಒಂದು ನಿಮ್ಗೆ ಇಲ್ಲಿ 3% ಕೊಡುತ್ತೆ. ನಿಮ್ಗೆ ಇಲ್ಲಿ ಇನ್ಕಮ್ ಆ ಜಾಗದಲ್ಲಿ 7,200 ಬಂದಿತ್ತು, ಬಟ್ ಇಲ್ಲಿ ನಿಮ್ಗೆ ಯಾವಾಗ 55,000 ಬಿ ಮ್ಯಾಚ್ ಆಗುತ್ತೆ, ಒಂದು 11,000 ರೂಪಾಯಿ ತನಕ ನಿಮ್ಗೆ ಇನ್ಕಮ್ ಬರುತ್ತೆ ಇಲ್ಲಿ. ವಾವ್, ನೋಡಿ ಈ ಬಿ 0 ಮಾಡ್ತಾ ಇಲ್ಲ, ನೀವು ಮೈಂಡ್ ಇಟ್ಕೊಳ್ಳಿ. ಈ ಬಿವಿನ 0 ಮಾಡ್ತಿಲ್ಲ, ಬಿವಿನ ಇದೇನ್ ಮಾಡ್ತಾ ಇದೆ, ಕಂಪ್ನಿ ಕ್ಯಾರಿ ಫಾರ್ವರ್ಡ್ ಮಾಡಿ ಒಂದ್ ಸೈಡ್ ಇಡ್ತಾ ಇದೆ. ಲೆಫ್ಟ್ ಇಂದು ಲೆಫ್ಟ್ ಇಡ್ತದೆ, ರೈಟ್ ಇಂದು ರೈಟ್ ಇಡ್ತದೆ. ನೀವು ಗಮನ ಇಟ್ಕೊಳ್ಳಿ. ನಿಮ್ ಇನ್ಕಮ್ ಅಂತೂ ಕೊಡ್ತಾ ಇದೆ, ಇನ್ಕಮ್ ಕೊಟ್ಟಿ ಮತ್ತೆ ನಿಮ್ಗೆ ಲೆಫ್ಟ್ ಎಷ್ಟಿದೆ ಬಿವಿ ಅಲ್ಲೇ ಇಡ್ತವೆ, ರೈಟ್ ಎಷ್ಟಿದೆ ಬಿವಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ಒಂದ್ ಸೈಡ್ ಇಟ್ಟಿರುತ್ತೆ. ನಿಮಗೆ ಮುಂದೆ ಅದರ ಲಾಭ ಹೇಳ್ತೀನಿ, ಒಂದು ಗುಡ್ ನ್ಯೂಸ್ ನಿಮ್ಗೆ ಹೇಳ್ತೀನಿ, ಅಕ್ಯುಮುಲೇಷನ್ ಬಿವಿಂದ ನಿಮ್ಗೆ ಏನ್ ಬರುತ್ತೆ ಅಂತೇಳಿ. ರೈಟ್. ಸೊ ಈಗ ನಿಮ್ಗೆ 75,000 ಬಿವಿ ನೀವು ಮಾಡಿದಿರಾ ಸರ್, 75,000 ಬಿವಿ ನೀವು ಮಾಡಿದಿರಾ, ಆವಾಗ ಕಂಪನಿ ನಿಮಗೆ ಸ್ನೇಹಿತರೆ 75,000 ಆದಾಗ ನಿಮ್ಗೆ ಇಲ್ಲಿ ಪ್ಲಾಟಿನಮ್ ಆಗಿತ್ತು. ಈ ಕಂಪನಿ ಹೇಳುತ್ತೆ ನಿಮ್ಗೆ ಡೈಮಂಡ್ ಅಂತ ಹೇಳುತ್ತೆ. ಏನ್ ಹೇಳುತ್ತೆ ಸರ್? ಡೈಮಂಡ್ ಅಂತ ಹೇಳುತ್ತೆ. ಡೈಮಂಡ್ ಅಂತ ಹೇಳಿ ನಿಮ್ಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಒಂದು 16,000 ರಿಂದ 17,000 ರೂಪಾಯಿ ತನಕ ಇನ್ಕಮ್ ನಿಮಗೆ ಬರುತ್ತೆ. ಯಾಕಂದ್ರೆ ಇಲ್ಲಿ ನಿಮ್ಗೆ ಚಿಲ್ಡ್ರನ್ ಎಜುಕೇಶನ್ ಫಂಡ್ ಬಂತು, 7ನೇ ಇನ್ಕಮ್ ಇಲ್ಲಿ ಟ್ರಾವೆಲ್ ಫಂಡ್ ಒಂದು ಎಕ್ಸ್ಟ್ರಾ ಕಂಪನಿ ಕೊಡುತ್ತೆ 75,000 ಬಿ ಮ್ಯಾಚ್ ಮಾಡಿದಾಗ. ಸೂಪರ್ ಅಲ್ವಾ? ಎಸ್. ಯಾವಾಗ 1.5 ಲಕ್ಷ ಬಿವಿ ನೀವು ಮ್ಯಾಚಿಂಗ್ ಮಾಡ್ತೀರಾ, 1 ಲಕ್ಷ ಬಿ ಮ್ಯಾಚ್ ಮಾಡಿದಾಗ ನಿಮ್ಗೆ ಇಲ್ಲಿ ಎಕ್ಸಿಕ್ಯೂಟಿವ್ ಡೈಮಂಡ್ ಅಂತ ಹೇಳುತ್ತೆ ಕಂಪನಿ. ಏನ್ ಹೇಳುತ್ತೆ ಸರ್? ಎಕ್ಸಿಕ್ಯೂಟಿವ್ ಡೈಮಂಡ್ ಅಂತ ಹೇಳಿ ನಿಮ್ಮ ಆ ಡೈಮಂಡ್ ಎಕ್ಸಿಕ್ಯೂಟಿವ್ ಡೈಮಂಡ್ ಆದಾಗ ನಿಮ್ಮ ಇನ್ಕಮ್ ಇಲ್ಲಿ 38,000 ರಿಂದ 40,000 ರೂಪಾಯಿ ತನಕ ಇರುತ್ತೆ. ಮತ್ತೆ ನಿಮಗೆ ಇಲ್ಲಿ 8ನೇ ಇನ್ಕಮ್ ಕಂಪನಿ ಕೊಡುತ್ತೆ. ಕಾರ್ ಫಂಡ್ ನ ಕಂಪನಿ ಇಲ್ಲಿ 3% ನಿಮಗೆ ಕೊಡ್ತಾ ಇದೆ. ರೈಟ್. ನೋಡಿ, ಕಾರ್ ಫಂಡ್ ನಿಮಗೆ 3% ಕೊಡ್ತಾ ಇದೆ. ಯಾವಾಗ 2.5 ಲಕ್ಷ ಬಿವಿ ನಿಮ್ದು ಮ್ಯಾಚ್ ಆಗುತ್ತೆ, 2.5 ಲಕ್ಷ ಬಿ ಮ್ಯಾಚ್ ಆಗುತ್ತೆ, ಆವಾಗ ಸ್ನೇಹಿತರೆ ನಿಮ್ಗೆ ಇಲ್ಲಿ ರಾಯಲ್ ಡೈಮಂಡ್ ಅಂತ ಹೇಳಿ ಕಂಪನಿ ನಿಮಗೆ ಕಂಪನಿ ರಾಯಲ್ ಡೈಮಂಡ್ ಅಂತ ಹೇಳುತ್ತೆ. ಈ ಜಾಗದಲ್ಲಿ 55,000 ರಿಂದ 58,000 ರೂಪಾಯಿ ತನಕ ನಿಮ್ಮ ಇನ್ಕಮ್ ಇರುತ್ತೆ. ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು 9ನೇ ಇನ್ಕಮ್ ಕಂಪನಿ ಕೊಡುತ್ತೆ. ಹೌಸ್ ಫಂಡ್ ನಿಮ್ಗೆ 3% ಕಂಪನಿ ಕೊಡುತ್ತೆ. ನೋಡಿ, ದಯವಿಟ್ಟು ಗಮನ ಕೇಳಿ. ನಿಮ್ಮ ಫಂಡ್ ಇದೆಯಲ್ಲ, ಈ ಫಂಡ್ ಎಲ್ಲ ಪ್ರತಿ ಮಂತ್ ನೀವು ಏನ್ ಅಚೀವ್ಮೆಂಟ್ ಮಾಡೋ ನಿಮ್ಮ ಫಂಡ್ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ ಕಂಪನಿ. ನಿಮ್ಮ ಫಂಡ್ ಗಳನ್ನ ಯಾವುದು ಕಂಪನಿ ಹೋಲ್ಡ್ ಇಟ್ಕೊಳ್ಳೋದಿಲ್ಲ. ತುಂಬಾ ಜಾಗದಲ್ಲಿ ಸ್ನೇಹಿತರೆ ನಿಮ್ಮ ಫಂಡು, ನಿಮ್ಮ ಕಾರ್ ಫಂಡು, ನಿಮ್ಮ ಹೌಸ್ ಫಂಡ್ ಇಟ್ಕೊಂಡು ನಿಮಗೆ ಕಳಿಸ್ತಾರೆ, ನಿಮ್ಮ ಕಾರ್ ತಳಕ್ಕೆ ದುಡ್ಡು ಕೊಡ್ತಾರೆ. ಬಟ್ SHP ಅಲ್ಲಿ ನೀವು ಮಾಡುವಂತ ಪ್ರತಿ ತಿಂಗಳ ಅಚೀವ್ಮೆಂಟ್ಗೆ ನಿಮ್ಮ ಫಂಡ್ಗಳು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಯಾವುದು ಕಂಪನಿ ಹೋಲ್ಡ್ ಇಡಲ್ಲ. ನೋಡಿ, ಇಲ್ಲಿ ಮಾಡುವಂತ ಪ್ರತಿಯೊಂದು ಬಿವಿನೂ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ, ನಿಮ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ. ಅದರ ಬೆನಿಫಿಟ್ ನಾನು ನಿಮ್ಗೆ ತಿಳಿಸ್ತೀನಿ ಸ್ನೇಹಿತರೆ. 100% ಆಗಿ ನೀವು ರಿಯಲ್ ಈ ರೀತಿ ಇದೆಯಾ SHPL ಪ್ಲಾನ್ ಅಂತ ನೀವು ಹೇಳ್ತೀರಾ, ಇದು ಸಾಧ್ಯನಾ? ಎಸ್, ಇದು ಸಾಧ್ಯ ಸ್ನೇಹಿತರೆ. ಅದಕ್ಕೆ SHPL ಪ್ಲಾನ್ ಹೆಸರು ಫ್ರೀಡಮ್ ಪ್ಲಾನ್. ಏನ್ ಹೇಳಿ? ಫ್ರೀಡಮ್ ಪ್ಲಾನ್. ಸೊ ನೋಡೋಣ ಯಾವ ರೀತಿ. ಈಗ ನೆಕ್ಸ್ಟ್ ಬೆನಿಫಿಟ್ 9 ಇನ್ಕಮ್ ನಾನು ನಿಮ್ಗೆ ಹೇಳಿದೆ, ಹೌದಲ್ವಾ? 9 ಇನ್ಕಮ್ ನಾನು ಹೇಳ್ತಾ ಇದೀನಿ. ಎಸ್, ಇನ್ನೊಂದು ಇನ್ಕಮ್ ನಿಮಗೆ ಬರ್ತಾ ಇದೆ ಸ್ನೇಹಿತರೆ. ಈಗ ನಿಮ್ಗೆ ಎಸ್ ಅಭಿ ಪಿಕ್ಚರ್ ಬಾಕಿ, ಈಗ ನಿಮ್ಗೆ ಶುರು ಆಗ್ತಾ ಇದೆ ರಿಯಲ್ ಪಿಕ್ಚರ್. ಓ ನೋಡೋಣ. ಓಕೆ, 9 ಟೈಪ್ಸ್ ಆಫ್ ಇನ್ಕಮ್ ನಾನು ನಿಮ್ಗೆ ಹೇಳಿದೆ. ಈಗ ಹೇಳಕ್ ಹೋಗ್ತಾರ ಅಂತ ಇನ್ಕಮ್ ಇದೆಯಲ್ಲ, ಸೂಪರ್ ಸ್ನೇಹಿತರೆ. ನೋಡಿ, ಈಗ ನಿಮ್ಗೆ ಹೇಳಕ್ ಹೋಗ್ತಾರಂತ ಇನ್ಕಮ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್. ಎಷ್ಟನೇದು ಸರ್? 10ನೇ ಇನ್ಕಮ್ ಅವಾರ್ಡ್ಸ್ ಅಂಡ್
ರಿವಾರ್ಡ್ಸ್ ಇದೇನ್ ಕೊಡ್ತಾರೆ ಸರ್ ನೋಡಿ, ನಾನು ಹೇಳಿದೆ 75,000 BV ನೀವು ಒಂದು ಮಂತ್ ಅಲ್ಲಿ ಮಾಡಿದಾಗ 75 ನೀವು ಮ್ಯಾಚ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಡೈಮಂಡ್ ಆಗುತ್ತೆ ಅಂತ ಹೇಳಿದೆ, ಹೌದಲ್ಲ? ಓಕೆ, ಇದು ಫ್ರೆಶ್ 75,000 BV ಮ್ಯಾಚ್ ಆದಾಗ ಡೈಮಂಡ್ ಆಗ್ತೀರಾ ಅಂತ ನಾನು ನಿಮ್ಗೆ ಹೇಳಿದ್ದೆ. ಬಟ್ SHPL ನೋಡಿ ಏನ್ ಯೂನಿಕ್ನೆಸ್ ಇದೆ ಸರ್, ನೀವು ಇವತ್ತು ಜಾಯ್ನ್ ಆಗಿದ್ದೀರಾ, ಫಸ್ಟ್ ಮಂತ್ ಒಂದು 15,000 BV ನೀವು ಮಾಡಿದಿರಾ. ಸೆಕೆಂಡ್ ಮಂತ್ ಬಂದು ಸರ್ ಒಂದು 20,000 BV ನೀವು ಮಾಡಿದಿರಾ. ಥರ್ಡ್ ಮಂತ್ ಸರ್ ಒಂದು 10,000 BV ನೀವು ಮಾಡಿದಿರಾ. ಫೋರ್ತ್ ಮಂತ್ ಮತ್ತೆ 15,000 BV ಮಾಡಿದಿರಾ. ಫಿಫ್ತ್ ಮಂತ್ ಮತ್ತೆ 15,000 BV ಮಾಡಿದಿರಾ. ಪ್ಲಾನ್ ನ ಪ್ರಕಾರ 15,000 BV ನೀವು ಮ್ಯಾಚ್ ಮಾಡಿದ್ರೆ ಸರ್, 15,000 BV ಮ್ಯಾಚ್ ಮಾಡಿದ್ರೆ ನಿಮಗೆ ಸಿಲ್ವರ್ ಅಂತ ಹೇಳ್ತಾರೆ. ಕರೆಕ್ಟಾ? ನೋಡಿ, ನೀವು ಮ್ಯಾಚ್ ಮಾಡಿರೋದು ಸಿಲ್ವರ್ ಆಗಿದ್ದಕ್ಕೆ ನೋಡಿ 15,000 ಮ್ಯಾಚ್ ಮಾಡಿದ್ರೆ ಮೊದಲನೇ ತಿಂಗಳು ಸಿಲ್ವರ್ ದುಡ್ಡು ಕಂಪ್ನಿ ಕೊಡ್ತು, ಆ BV ಕ್ಯಾರಿ ಫಾರ್ವರ್ಡ್ ಮಾಡ್ತು. ಮತ್ತೆ ಮುಂದಿನ ತಿಂಗಳು 20,000 BV ಮಾಡಿದ್ರೆ ಅವಾಗಲೂ ಸಿಲ್ವರ್ ದುಡ್ಡು ಕೊಟ್ಟು 20ಕ್ಕೆ 15,000 ಆಡ್ ಮಾಡ್ತು. ನೆಕ್ಸ್ಟ್ ಸ್ನೇಹಿತರೆ ಮತ್ತೆ ನೀವು ಮೂರನೇ ತಿಂಗಳು 10,000 BV ಮಾಡಿದ್ರೆ 10,000 BV ಏನ್ ಬರ್ಬೇಕು ಇನ್ಕಮ್ ಕೊಡ್ತು, ಮತ್ತೆ 10,000 BV ಅದಕ್ಕೆ ಸೇರಿಸ್ತು. ನೆಕ್ಸ್ಟ್ ಮತ್ತೆ ನೀವು 4ನೇ ತಿಂಗಳು 15,000 BV ಮಾಡಿದ್ರೆ ಮತ್ತೆ ಸಿಲ್ವರ್ ದುಡ್ಡು ಕೊಟ್ಟು ಮತ್ತೆ ಅದಕ್ಕೆ 15,000 ಸೇರಿಸ್ತು. 5ನೇ ತಿಂಗಳು ಮತ್ತೆ 15,000 BV ಮ್ಯಾಚ್ ಮಾಡಿದಿರಾ. ಟೋಟಲ್ ಸ್ನೇಹಿತರೆ ಇಲ್ಲಿ ನೀವು 75,000 BV ಮಾಡಿದಿರ. ಇದು ಅಕ್ಯುಮುಲೇಷನ್ BV ಅಂದ್ರೆ ಇದು ನಿಮಗೆ ಒಂದು ದಿನದಲ್ಲ, 5 ತಿಂಗಳ BV ನೀವು ಮಾಡ್ಕೊಂಡ್ ಬಂದಿರ. 15, 20 ಎಲ್ಲ ಸೇರಿ 75,000 BV ಆದಾಗ್ಲೂ ನೋಡಿ, ಒಂದು ಮಂತ್ ಅಲ್ಲಿ ನೀವು ಮಾಡಿದಾಗಲೂ ಕಂಪ್ನಿ ಹೇಳ್ತು ನಿಮ್ಗೆ ಡೈಮಂಡ್ ಅಂತಾನೆ ಹೇಳ್ತು, ಹೌದಲ್ವಾ? ಇಲ್ಲಿ 1 ಮಂತ್ 75,000 BV ಮ್ಯಾಚ್ ಮಾಡಿದಾಗ ಡೈಮಂಡ್ ಅಂತ ಹೇಳುದು. ಈಗಲೂ ಕಂಪ್ನಿ ನಿಮ್ಗೆ SHPL ಹೇಳುತ್ತೆ ಅಕ್ಯುಮುಲೇಷನ್ BV ಯಾವಾಗ ನಿಮ್ದು ಲೆಫ್ಟ್ ರೈಟ್ ಸ್ನೇಹಿತರೆ 75 ಒಂದು ದಿನದಲ್ಲ, 1 ವಾರ 2 ವಾರ 1 ತಿಂಗಳು 2 ತಿಂಗಳು ಕೂಡಿ 75,000 BV ಮ್ಯಾಚ್ ಆಗುತ್ತೆ. ಆವಾಗಲೂ ಕಂಪ್ನಿ ನಿಮ್ಗೆ ಡೈಮಂಡ್ ಅಂತಾನೆ ಹೇಳುತ್ತೆ. ವಾವ್, ಸೂಪರ್! ಡೈಮಂಡ್ ಅಂತ ಅವಾಗಲೂ ಹೇಳುತ್ತೆ. ಅಕ್ಯುಮುಲೇಷನ್ BV ನಿಮ್ಮ ರ್ಯಾಂಕ್ ಅಚೀವ್ಮೆಂಟ್, ಅಕ್ಯುಮುಲೇಷನ್ BV ನಿಮಗೆ ರ್ಯಾಂಕ್ ಆದ ತಕ್ಷಣ ಒಂದು ರಿವಾರ್ಡ್ ನಿಮ್ಮ ಮನೆಗೆ ಬರುತ್ತೆ ಸ್ನೇಹಿತರೆ. ಟಿ ಶರ್ಟ್ಸ್, ಟೈ ಪಿನ್, ಲ್ಯಾಪೆಲ್ ಪಿನ್ ಅಂಡ್ ಸ್ನೇಹಿತರೆ ನಿಮ್ಮ ಟೂಲ್ಸ್ ಕಿಟ್, ಬ್ಯಾಗ್, ಇದರ ನಿಮ್ಮ ಮನೆ ಅಡ್ರೆಸ್ಗೆ ಮೊದಲ ರಿವಾರ್ಡ್ ನಿಮಗೆ ಬರುತ್ತೆ. ಫಸ್ಟ್ ರಿವಾರ್ಡ್ 75 ಆಗಿತ್ತು ಸರ್, 75 ನಿಮ್ದು ಆಗಿತ್ತು. ಒಂದಿನ ಸ್ನೇಹಿತರೆ 75 ಸೇರಿ 1.5 ಲಕ್ಷ ಆಯ್ತು. 1.5 ಲಕ್ಷ ಆಯ್ತು. ಆವಾಗ ನಿಮ್ಗೆ ಡೈಮಂಡ್ ಅಂತ ಹೇಳಿತ್ತು. ಈಗ ಕಂಪನಿ ಹೇಳ್ತಾ ಇದೆ ನಿಮಗೆ ಎಕ್ಸಿಕ್ಯೂಟಿವ್ ಡೈಮಂಡ್. ಆವಾಗ ಫ್ರೆಶ್ ನೀವು ಮಾಡಿದ್ರು ಎಕ್ಸಿಕ್ಯೂಟಿವ್ ಡೈಮಂಡ್. ಈಗ ನೀವು 1.5 ಲಕ್ಷ ಇಲ್ಲಿ ಅಕ್ಯುಮುಲೇಷನ್ BV ಮಾಡಿದ್ದಕ್ಕೂ ಇಲ್ಲಿ ನಿಮಗೆ ಕಂಪನಿ ಎಕ್ಸಿಕ್ಯೂಟಿವ್ ಡೈಮಂಡ್ ಆಯ್ತು. ಮತ್ತೆ ಸೆಕೆಂಡ್ ರಿವಾರ್ಡ್ ನಿಮ್ಮ ಮನೆಗೆ ಬರುತ್ತೆ. ಒಂದು ಸೂಟ್ ಲೆಂತ್ ನಿಮಗೆ, ಶರ್ಟ್ ಪೀಸು, ಪ್ಯಾಂಟ್ ಪೀಸು, ಆಲ್ಕಲೈನ್ ವಾಟರ್ ಬಾಟ್ಲು, 2 ವಾಚ್, ಒಂದು 2 ಪೇರ್ ವಾಚ್ ನಿಮಗೆ ಬರ್ತದೆ. ಸೊ ಇದು ಸೆಕೆಂಡ್ ರಿವಾರ್ಡ್. ನೋಡಿ 75ಕ್ಕೆ 75 ಆಡ್ ಆಗಿರೋದು, ಹೊಸದಾಗಿ ಮಾಡೋಲ್ಲ. 1.5 ಆಗಿತ್ತು. 1.5 ಆದ್ಮೇಲೆ ಮತ್ತೆ ನಿಮ್ಗೆ 1.5ಗೆ 1 ಲಕ್ಷ BV ಆಡ್ ಆಗಿ ಸ್ನೇಹಿತರೆ ಇಲ್ಲಿ 2.5 ಆಯ್ತು. 2.5 ಆಯ್ತು. ಅಲ್ಲಿ ಫ್ರೆಶ್ 2.5 ಬಂದಾಗಲೂ ನಿಮಗೆ ರಾಯಲ್ ಅಂತ ಹೇಳ್ತಾರೆ. ಈಗಲೂ ಕಂಪ್ನಿ ನಿಮಗೆ ಹೇಳ್ತಾ ಇದೆ ರಾಯಲ್ ಅಂತಾನೆ ಹೇಳ್ತದೆ. ರಾಯಲ್ ಡೈಮಂಡ್ ಆದಾಗ ನಿಮಗೆ ಒಂದು ಲೀಡರ್ಶಿಪ್ ಪ್ರೋಗ್ರಾಮ್ ನಿಮಗೆ ಕಂಪ್ನಿ ಫ್ರೀ ಕೊಡುತ್ತೆ. ಒನ್ಗೆ 2 ನೈಟ್ 3 ಡೇಸ್ ಅಥವಾ 3 ನೈಟ್ 4 ಡೇಸ್. ಆಲ್ರೆಡಿ ನಾವು 2-3 ಲೀಡರ್ಶಿಪ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ವಿ. ವಂಡರ್ಫುಲ್ ಮಿರಾಕಲ್. ನಿಮ್ಗೆ ಒಂದು 5 ಸ್ಟಾರ್ ಪ್ರಾಪರ್ಟಿ ಹೋಟೆಲ್ ನಿಮ್ಗೆ ಎಜುಕೇಶನ್ ಕಂಪ್ನಿ ಕೊಡುತ್ತೆ. ನೋಡಿ, ಫಸ್ಟ್ ನೀವು ಡೈಮಂಡ್ ಆದಾಗ ಒಂದು ಟೂಲ್ಸ್ ಕೊಡ್ತು ನಿಮ್ಗೆ, ಸೆಕೆಂಡ್ ಆದಾಗ ಸೂಟ್ ಕೊಂತು, ಥರ್ಡ್ ನಿಮ್ಗೆ ಎಜುಕೇಶನ್ ಬೇಕಲ್ಲ, ಎಜುಕೇಶನ್ ಕೊಡೋದಕ್ಕೆ ಕಂಪ್ನಿ ಒಂದು ನಿಮ್ಗೆ ಎಜುಕೇಶನ್ ಕಂಪ್ನಿ ಕೊಡ್ತಾ ಇದೆ. ಎಸ್, ಈಗ ಸ್ನೇಹಿತರೆ 2.5 ಲಕ್ಷ ಆಗಿತ್ತು. ಯಾವಾಗ 2.5 ಲಕ್ಷಕ್ಕೆ 1.25 ಲಕ್ಷ ಆಡ್ ಆಗಿ 3.25 ಆಗುತ್ತೆ. 3.25 ಲಕ್ಷ ಯಾವತ್ತಾದ್ರೂ ಆಗ್ಲಿ ಸರ್, ಒಂದಿಲ್ಲ ಒಂದಿನ 6 ತಿಂಗಳು, 1 ತಿಂಗಳು, 6 ತಿಂಗಳು, 8 ತಿಂಗಳು, 10 ತಿಂಗಳು, 12 ತಿಂಗಳಾಗಲಿ ಅಕ್ಯುಮುಲೇಷನ್ BV ಮಾಡ್ತಾ ಯಾವಾಗ 3.25 ಲಕ್ಷ ನಿಮ್ದು ಆಗುತ್ತೆ, ಎಸ್, ಆವಾಗ ಕಂಪನಿ ನಿಮಗೆ ಒಂದು ಮೊಬೈಲ್ ಫ್ರೀ ಕೊಡುತ್ತೆ. ಸೂಪರ್. ಎಸ್, 3.25 ಲಕ್ಷ ಆಗಿತ್ತು. 3.25 ಮಾಡ್ತಾ ಯಾವಾಗ 7.5 ಲಕ್ಷ ಆಗುತ್ತೆ, ಆವಾಗ ಸ್ನೇಹಿತರೆ ನಿಮ್ಮ ಮನೆ ಅಡ್ರೆಸ್ಗೆ ಒಂದು ಟಿವಿ, ಸ್ಮಾರ್ಟ್ ಟಿವಿ ನಿಮಗೆ ಫ್ರೀ ಕೊಡುತ್ತೆ. 25,000 MRPದು. ಅದೇ ರೀತಿ ಸ್ನೇಹಿತರೆ ಯಾವಾಗ 7.5 ಆಗಿತ್ತು, 12.5 ನೀವು ಮಾಡಿದಿರಾ,
ಅಕ್ಯುಮುಲೇಷನ್ ಬಿವಿಲಿ ಯಾವತ್ತಾದ್ರೂ ಮಾಡಿ. ಒಂದಿಲ್ಲ ಒಂದಿನ, 6 ತಿಂಗಳು, 1 ವರ್ಷ, 2 ವರ್ಷ ಆಗ್ಲಿ, ನೀವು ನಡ್ಕೊಂಡು ಹೋದ್ರೂ ಈ ಜಾಗಕ್ಕೆ ಹೋಗ್ತೀರಾ. ತುಂಬಾ ಕಂಪ್ನೀಸ್ ಅಲ್ಲಿ ರ್ಯಾಂಕ್ ಅಚೀವ್ ಮಾಡಕ್ಕೆ ಡಂಪಿಂಗ್ ಮಾಡಿಸಿ, ಅದು ಮಾಡಿ ಇದು ಮಾಡಿ ತುಂಬಾ ಲಾಸ್ ಮಾಡಿಸಿ ಜನಗಳು ಇವತ್ತು ತುಂಬಾ ಜನ ಬರಬಾದಾಗ್ಬಿಟ್ಟಿದ್ದಾರೆ. ಬಟ್ SHP ಅಲ್ಲಿ ನೀವು ಇವತ್ತು ಜಾಯ್ನ್ ಆಗಿ ಒಂದು ಸೋಪ್ ಖರೀದಿ ಮಾಡಿದ್ರು, ಆ ಬಿವಿ ಆಡ್ ಆಗಿ ಒಂದಿಲ್ಲ ಒಂದಿನ 12 ಲಕ್ಷ ಬಿವಿ ಆಡ್ ಆದಾಗ ನಿಮಗೆ 50,000 ರೂಪಾಯಿ ಬೆಲೆ ಲ್ಯಾಪ್ಟಾಪ್ ನಿಮಗೆ ಅಬ್ಸಲ್ಯೂಟ್ಲಿ ಕಂಪ್ನಿ ಫ್ರೀ ಕೊಡುತ್ತೆ. ನೋಡಿ, ನೀವು ಮಾಡ್ತಾರಂತ ಬಿಸ್ನೆಸ್ಗೆ ಪ್ರತಿ ತಿಂಗಳು ಕೊಡ್ತಾ ಇದೆ ಆಲ್ರೆಡಿ. ಆ ಬಿವಿನ ಕೂಡಿಟ್ಟು ಅಕ್ಯುಮುಲೇಷನ್ ಮಾಡಿ ನಿಮಗೆ ರಿವಾರ್ಡ್ ಕೊಡ್ತಾ ಇದೆ ಸ್ನೇಹಿತರೆ. ಇಷ್ಟೇನಾ? ಇಷ್ಟಿಲ್ಲ. ಈಗ ಮತ್ತೆ ಸ್ನೇಹಿತರೆ ನೋಡಿ, 12 ಲಕ್ಷ ತನಕ ನಿಮ್ಮೊಂದು ಲ್ಯಾಪ್ಟಾಪ್ ತನಕ ಬಂತು, ಮೊಬೈಲ್, ಟಿವಿ, ಲ್ಯಾಪ್ಟಾಪ್ ಬಂತು. ಯಾವಾಗ 25 ಲಕ್ಷ ಬಿವಿ ನೀವು ಮ್ಯಾಚ್ ಮಾಡ್ತಿರಲ್ಲ, 25 ಲ್ಯಾಕ್ ಬಿವಿ ಸ್ನೇಹಿತರೆ, 25 ಲ್ಯಾಕ್ ಬಿವಿ, 25 ಲ್ಯಾಕ್ ಬಿವಿ ನೀವು ಮ್ಯಾಚ್ ಮಾಡಿದಾಗ ಸ್ನೇಹಿತರೆ ಕಂಪ್ನಿ ನಿಮಗೆ ಇಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ, ಈ ಮಾತನ್ನ ಗಮನಿಟ್ಟು ಕೇಳಿ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಸ್ನೇಹಿತರೆ ಇವತ್ತು ನಿಮಗೆ ಫಾರಿನ್ ಟ್ರಿಪ್ ಥೈಲ್ಯಾಂಡ್ ಫ್ರೀ ಕೊಟ್ಟು ಥೈಲ್ಯಾಂಡ್ ಅಲ್ಲಿ ಎಂಜಾಯ್ ಮಾಡಕ್ಕೆ 25,000 ರೂಪಾಯಿ ಕ್ಯಾಶ್ ಕೊಡ್ತಾ ಇದೆ. ಯಾವಾಗ? 25 ಲಕ್ಷ ನೀವು ಯಾವತ್ತಾದ್ರೂ ಮ್ಯಾಚ್ ಮಾಡಿ, ನಾಳೆನೇ ಮ್ಯಾಚ್ ಮಾಡಿ, 1 ತಿಂಗಳಲ್ಲಿ ಮಾಡಿ, 2 ತಿಂಗಳಲ್ಲಿ ಮಾಡಿ, 1 ವರ್ಷದಲ್ಲಿ ಮಾಡಿ, 25 ಲಕ್ಷ ಬಿ ಮ್ಯಾಚ್ ಆದಾಗ ನಿಮಗೆ ಥೈಲ್ಯಾಂಡ್ ಟ್ರಿಪ್ ಅಬ್ಸಲ್ಯೂಟ್ಲಿ ಫ್ರೀ, ಮತ್ತೆ ಕ್ಯಾಶ್ 25,000 ಆ ತಿಂಗಳಿನ ಇನ್ಕಮ್ ಬಿಟ್ಟು. ವಾವ್, ಫಸ್ಟ್ ಇಂಡಿಯಾದಲ್ಲಿ ಇವತ್ತು ಕಂಪನಿ ನಿಮಗೆ ಫಾರಿನ್ ಟ್ರಿಪ್ ಫ್ರೀ ಕೊಟ್ಟು ಮತ್ತೆ ನಿಮಗೆ ಅಲ್ಲಿ ಎಂಜಾಯ್ ಮಾಡಕ್ಕೆ ಕ್ಯಾಶ್ ಕೊಡ್ತಾರಂತದ್ದು. ಅದೇ ರೀತಿ 25 ಆಗಿತ್ತು ಸರ್, ಯಾವಾಗ 50 ನಿಮ್ದು ಆಗುತ್ತೆ. ಸ್ನೇಹಿತರೆ 50 ಲಕ್ಷ, 50 ಲಕ್ಷ, ಇದು ನೀವು 3 ವರ್ಷ ಆಗಲಿ, 50 ವರ್ಷ, 50 ಲಕ್ಷ ಬಿ ಅಕ್ಯುಮುಲೇಷನ್ ನಾನು ಹೇಳ್ತಾರಂತದ್ದು. ಎಲ್ಲಿ ತನಕ 50 ಲಕ್ಷ ಬಿ ಮ್ಯಾಚ್ ಮಾಡಿ ದುಡ್ಡು ಆಲ್ರೆಡಿ ಕೊಡ್ತದೆ ಪ್ರತಿ ತಿಂಗಳು. ಆ ಬಿವಿನ ಕೂಡಿಟ್ಟು ಅಕ್ಯುಮುಲೇಷನ್ ಮಾಡಿ 50 ಲಕ್ಷ ಯಾವತ್ತಾಗುತ್ತೆ ಅವತ್ತು ನಿಮ್ಗೆ ಸ್ನೇಹಿತರೆ ದುಬೈ ಟ್ರಿಪ್ ನ ಫ್ರೀ ಕೊಟ್ಟು 66,000 ರೂಪಾಯಿ ಕ್ಯಾಶ್ ಕೊಡ್ತಾ ಇದೆ ಕಂಪನಿ. ಸೂಪರ್ ಅಲ್ವಾ? ಯೋಚನೆ ಮಾಡಿ, ಇವತ್ತು ನಾವು ತುಂಬಾ ನೆಟ್ವರ್ಕರ್ಸ್ ಬಂದಂತ ದುಡ್ಡನ್ನ ಖರ್ಚು ಮಾಡ್ಕೊಂತೀವಿ ಪ್ರತಿ ತಿಂಗಳು. ಬಟ್ ಆದ್ರೆ ಈ ರಿವಾರ್ಡ್ ನಿಮ್ಗೆ ಬರುತ್ತೆ ಅಂದ್ರೆ 25,000 ಸ್ಟಾರ್ಟ್ ಆಯ್ತು, ನಿಮ್ಗೆ ಇಲ್ಲಿ 66,000 ಬಂತು. ಅದೇ ರೀತಿ ಸ್ನೇಹಿತರೆ ಯಾವಾಗ 1.25 CR ನಿಮ್ದಾಗತ್ತೆ, ನಿಮಗೆ ಇಲ್ಲಿ ಡಬಲ್ ಕ್ರೌನ್ ಅಂಬಾಸಡರ್ ಅಂತ ಪಟ್ಟ ಕೊಟ್ಟು, ತ್ರಿಬಲ್ ಕೊಡ್ತು, ಇಲ್ಲಿ ಯೂನಿವರ್ಸಲ್ ಅಂತ ಒಂದು ಪಟ್ಟ ಕೊಟ್ಟು ಸ್ನೇಹಿತರೆ ನಿಮಗೆ ಕಂಪನಿಯಲ್ಲಿ ನಿಮ್ಗೆ ಒಂದು ರ್ಯಾಂಕ್ ನ ಕೊಟ್ಟು, ನಿಮಗೆ ಒಂದು ಸ್ಟಾರ್ ಕ್ರೂಸ್ ಟ್ರಿಪ್ ನ ಫ್ರೀ ಕೊಟ್ಟು 2.5 ಲಕ್ಷ ಕ್ಯಾಶ್ ಕೊಡುತ್ತೆ ಕಂಪನಿ. ವಾವ್, 2.5 ಲಕ್ಷ ಕ್ಯಾಶ್ ಕೊಡ್ತಾ ಇದೆ ಆ ಮಂತಿನ ಇನ್ಕಮ್ ಬಿಟ್ಟು. ಅದೇ ರೀತಿ 2.5 CR ಆಯ್ತಾ, ಸ್ನೇಹಿತರೆ ನಿಮ್ಗೆ ಇಲ್ಲಿ 5 ಲಕ್ಷ ಕ್ಯಾಶ್ ಕೊಡುತ್ತೆ, ಮತ್ತೆ ನಿಮ್ಮ ರ್ಯಾಂಕ್ ಅಪ್ಡೇಟ್ ಆಗುತ್ತೆ. ಈ ರೀತಿ 1.25 ಕೋಟಿ 2.5 ಕೋಟಿ ತನಕ ನಿಮ್ಗೆ ರಿವಾರ್ಡ್ ಇದೆ ಸ್ನೇಹಿತರೆ. ವಾವ್, ಈ ಪ್ಲಾನ್ ಯಾರು ನಿಮ್ಗೆ ತೋರಿಸಿದಾರಲ್ಲ ಅವ್ರಿಗೆ ಕೂತ್ಕೊಳ್ಳಿ, ಒಂದ್ಸಲ ಮಾತಾಡಿ, ಅವ್ರಿಗೆ ಕೇಳಿ ಡೀಪ್ ಆಗಿ ಸರ್ ಯಾವ ರೀತಿ ಇದೆ ಅಂತೇಳಿ. ವಂಡರ್ಫುಲ್ ಪ್ಲಾನ್ ಇದೆ ಸರ್. ನೀವು ಏನಾದ್ರು ಮನಸ್ಸು ಕೊಟ್ಟು ಏನಾದ್ರು ಕೆಲಸ ಮಾಡಿದ್ದಾದ್ರೆ SHP ಅಲ್ಲಿ 1 ವರ್ಷದಲ್ಲಿ ಮಿನಿಮಮ್ ನೀವು 1 ಲಕ್ಷ ಆರಾಮಾಗಿ ಸಂಪಾದನೆ ಮಾಡಬಹುದು. ಬಟ್ ಮೋಟಿವೇಶನ್ ಬೇಡ ಸರ್, ರಿಯಲ್ ಫ್ಯಾಕ್ಟ್ ನಿಮ್ಗೆ ಡೆಪ್ತ್ ಆಗಿ ತೋರಿಸ್ತಿದೀನಿ. ಯಾರು ಪ್ಲಾನ್ ತುಂಬಾ ಕಂಪ್ನೀಸ್ಗಳು ನಾನು ನೋಡಿದೀನಿ, ಡೆಪ್ತ್ ತೋರಿಸಲ್ಲ. ಯಾಕೆ ಗೊತ್ತಾ? ತೋರಿಸ್ಬಿಟ್ರೆ ತುಂಬಾ ಏನೋ ವರ್ಕ್ ಮಾಡಲ್ಲ, ಮೇಂಟೆನೆನ್ಸ್ ಇರುತ್ತೆ. ಅಲ್ಲಿ ಮೇಂಟೈನ್ ಮಾಡು, ಇಲ್ಲಿ ಮೇಂಟೈನ್ ಮಾಡು, ಸಿಲ್ವರ್ಗೆ ಇಷ್ಟು ಮಾಡು, ಗೋಲ್ಡ್ಗೆ ಇಷ್ಟು ಮಾಡು, ಸ್ಟಾರಿಗೆ ಇಷ್ಟು ಮಾಡು, ಏನೋ ಇಟ್ಟಿರ್ತಾರೆ. ಬಟ್ ಆದ್ರೆ SHP ಅಲ್ಲಿ ಟ್ರಾನ್ಸ್ಪರೆನ್ಸಿ ನೋಡಿ, ನೀವಿದ್ದೀರಾ, ನಿಮಗಿಬ್ರು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ, ಪರ್ಫೆಕ್ಟ್ ಆಗಿ ಬಿಸ್ನೆಸ್ ಮಾಡ್ತಾ, ಕರೆಕ್ಟ್ ಆಗಿ ಅವರಿಗೆ ಕಲಿಸ್ತಾ, ನಾಲೆಡ್ಜ್ ತಗೊಂತ ನೀವು ಹೋದ್ರೆ ನೀವು ವಂಡರ್ಫುಲ್ ಲೈಫ್ ಸ್ನೇಹಿತರೆ. ಸೊ ರಿಯಲಿ ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಮಜಾ ಬರುತ್ತೆ ಈ SHP ಪ್ಲಾನ್ ಹೇಳೋದಕ್ಕೆ. ಫ್ರೀಡಮ್ ಪ್ಲಾನ್ ರಿಯಲಿ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂದ್ರೆ ಸ್ನೇಹಿತರೆ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. ನನ್ನ ಸ್ಟೆಪ್ ಎಜುಕೇಶನ್ ಸಿಸ್ಟಮ್ ಇದೆ, 24/7 ನಾವು ನಿಮಗೆ ಸಪೋರ್ಟ್ ಮಾಡಕ್ ರೆಡಿದೀವಿ. ನಿಮ್ಗೆ ಇಷ್ಟ ಆದ್ರೆ ನಿಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ನಂಬರ್ ಹಾಕಿ ಅಥವಾ ನನ್ನ ನಂಬರ್ ಕಾಲ್ ಮಾಡಿ ಸ್ನೇಹಿತರೆ, ನಿಮಗೆ ಅರ್ಥ ಆಗ್ತದೆ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು ಅಂತ ನಿಮಗೆ ಹೆಜ್ಜೆಗೆ ನಾವು ತಿಳಿಸ್ಕೊಡ್ತೀವಿ. ನಮ್ಮ ಲೀಡರ್ಸ್ ಇದ್ದಾರೆ ಭಾರತ ದೇಶದ ಮೂಲೆ ಮೂಲೆಯಲ್ಲಿ. ಈ ಅಚ್ಚ ಕನ್ನಡದಲ್ಲಿ ನಿಮಗೆ ನಾನು ಹೇಳಿದಂತ ಪ್ಲಾನ್ ಅರ್ಥ ಆಗಿರ್ಬೋದು. ತುಂಬಾ ಜಾಗದಲ್ಲಿ ನೀವು ಹಿಂದಿ ನೋಡಿರ್ತೀರಾ, ತಮಿಳ್ ನೋಡಿರ್ತೀರಾ, ಬಟ್ ವಿ ಲವ್ ಸ್ನೇಹಿತರೆ ಕನ್ನಡ ಲ್ಯಾಂಗ್ವೇಜ್. ಸೊ ನಮಗೆ ತುಂಬಾ ಇಷ್ಟ ಇದೆ. ಸೊ ಹಾಗಾಗಿ ಕನ್ನಡದಲ್ಲಿ ನಿಮಗೆ ನಾನು ತಿಳಿಸಿದ್ದೀನಿ. ನಿಮ್ಗೆ ಏನೇ ಬೇಕಿದ್ರು ಪ್ರಾಡಕ್ಟ್ ಬಗ್ಗೆ ಇರ್ಬೋದು, ಕಂಪ್ನಿ ಬಗ್ಗೆ ಇರ್ಬೋದು, ಸಿಸ್ಟಮ್ ಬಗ್ಗೆ ಇರ್ಬೋದು, ಪ್ರೊಫೈಲ್ ಬಗ್ಗೆ ಇರ್ಬೋದು, ಒಂದ್ಸಲ ನಿಮಗೆ ಕಾಲ್ ಮಾಡಿ ನಿಮ್ಮ ಲೈಫ್ ಚೇಂಜ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ನಿಮ್ಮ ಜೊತೆಗೆ ನಾವಿರ್ತೀವಿ. ಯಾಕಂದ್ರೆ ನೀವು ಸಾಥ್ ಕೊಡಬೇಕಾಗತ್ತೆ, ನಾವೊಬ್ರು ಮಾಡೋಕ್ಕಾಗಲ್ಲ, ಒಂದು ಕೈಯಿಂದ ಚಪ್ಪಳೆ ತಟ್ಟಕ್ಕಾಗಲ್ಲ. ಬಟ್ ಆದ್ರೆ ನೀವು ಡೆಡಿಕೇಶನ್ ಇಂದ 1 ವರ್ಷ ನಮ್ಮ ಜೊತೆ ವರ್ಕ್ ಮಾಡಿದ್ರೆ ನಿಮ್ಮ ಲೈಫ್ ಚೇಂಜ್ ಮಾಡೋಕ್ಕೆ ನಾವು ಸಾಥ್ ಕೊಡ್ತೀವಿ. ಬನ್ನಿ ಸ್ನೇಹಿತರೆ, ಎಲ್ಲರೂ ಸೇರಿ ಇತಿಹಾಸ ರಚನೆ ಮಾಡೋಣ. ಒನ್ಸ್ ಅಗೇನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಯಾರಿಗೆ ಬೇಕು ಅದನ್ನ ಶೇರ್
ಶೇರ್ ಮಾಡಿ. ಸ್ನೇಹಿತರೆ ನಿಮ್ಮ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಲವ್ ಯು ಆಲ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.